ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂದೇಶ ಅಕಾಡೆಮಿ. ಸೊ ಇವತ್ತು ನಾವು ಭೂಮಾಪಕರು ಮತ್ತು ಬೀಟ್ ಫಾರೆಸ್ಟರ್ಗೆ ಬೇಕಾಗುವಂತಹ ಸ್ಟ್ಯಾಟಿಸ್ಟಿಕ್ಸ್ ರಿಲೇಟೆಡ್ ಆದಂತಹ ದತ್ತಾಂಶ ಅಂತ ಏನ್ ಹೇಳ್ತೀವಿ ಅದಕ್ಕೆ ರಿಲೇಟೆಡ್ ಆದಂತಹ ಕ್ಲಾಸ್ ಅನ್ನ ಮಾಡಬೇಕು ಅಂತ. ಇದರಲ್ಲಿ ಮೂರನೆಯ ಕ್ಲಾಸ್ ಆಗಿರುತ್ತೆ ಇದು. ಇಷ್ಟಕ್ಕೆ ಮುಂಚೆ ನಾವು ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಮತ್ತು ಸ್ಕ್ವೇರ್ಸ್ ಅಂಡ್ ಸ್ಕ್ವೇರ್ ರೂಟ್ ರಿಲೇಟೆಡ್ ಆದಂತಹ ಕ್ಲಾಸಸ್ ಅನ್ನ ನೋಡಿದೀವಿ. ಇದು ಒಂದು MCQ ಸೀರೀಸ್ ಆಗಿರುತ್ತೆ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ತಡ ಮಾಡದೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಮೊದಲನೆಯ ಒಂದು ಪ್ರಶ್ನೆ, ಆವರ್ತನಗಳ ಮೊತ್ತ 24 ಆಗಿದ್ದರೆ ದ ಸಮ್ ಆಫ್ ಫ್ರೀಕ್ವೆನ್ಸೀಸ್ ಈಸ್ 24. ಯಾವುದು ಆವರ್ತನ ಅಂದ್ರೆ ಎಕ್ಸ್ 5 6 1 2 ವೀಕ್ಷಣೆಯಲ್ಲಿ ಎಕ್ಸ್ ನ ಮೌಲ್ಯವು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಬಹಳ ಸುಲಭವಾದಂತಹ ನೇರವಾದ ಪ್ರಶ್ನೆ. ಏನು ಅಂತ ಕೇಳಿದರೆ ಇದೆಲ್ಲ ಸಮೇಷನ್ ಅನ್ನ ಮಾಡಿದರೆ, ಮೊತ್ತ ಮಾಡಿದರೆ ನಮಗೆ 24 ಬರಬೇಕು. ಸೊ ಎಕ್ಸ್ ಪ್ಲಸ್ 5 ಪ್ಲಸ್ 6 ಪ್ಲಸ್ 1 ಪ್ಲಸ್ 2 ಇಸ್ ಈಕ್ವಲ್ ಟು 24. ಎಕ್ಸ್ ಪ್ಲಸ್ 5 ಪ್ಲಸ್ 1 5 ಪ್ಲಸ್ 6 11 12 2 14 14 ಇಸ್ ಈಕ್ವಲ್ ಟು 24. ಎಕ್ಸ್ ನ ಮೊತ್ತ ಬಂದುಬಿಟ್ಟು 24 ಮೈನಸ್ 14 ವಿಚ್ ಇಸ್ 10 ಅಂತ ನಾವಿಲ್ಲಿ ನೋಡಬಹುದು. ಓಕೆ, ಸೊ ಇದರ ಮೊತ್ತ ನಿಮಗೆ 10 ಆಗಿರುತ್ತೆ. ಓಕೆ ರೈಟ್. ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, 19 25 59 48 35 31 30 32 51 ಅನ್ನೋದು ಒಂದು ಸರಣಿ ಆಗಿರುತ್ತೆ. ಇಫ್ 25 ಅಂದರೆ 25 52ರಿಂದ ಬದಲಾಯಿಸಿದರೆ ಹೊಸ ಮಧ್ಯಾಂಕ ಎಷ್ಟಾಗಿರುತ್ತದೆ? ಸೊ 25 ಏನಿದೆ ಅದನ್ನ 52 ಇಂದ ರೀಪ್ಲೇಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ರೈಟ್. ಸೊ ನಮ್ಗೆ ಗೊತ್ತಿದೆ ಮೀಡಿಯನ್ ಅನ್ನ ಕಂಡುಹಿಡಿಬೇಕಂದ್ರೆ ಫಸ್ಟ್ ಅಸೆಂಡಿಂಗ್ ಆರ್ಡರ್ ಅಲ್ಲಿ ನಾವು ಅರೇಂಜ್ ಮಾಡಬೇಕು. ಅಸೆಂಡಿಂಗ್ ಮಾಡಿದರೆ 19, ತದನಂತರದಲ್ಲಿ ಬರ್ತಾ ಇರುವಂತದ್ದು ಇದು 52 ರೀಪ್ಲೇಸ್ ಆಗಿದೆ. ಸೊ 30 31 32, ತದನಂತರದಲ್ಲಿ ಬರ್ತಾ ಇರುವಂತದ್ದು 35, ತದನಂತರದಲ್ಲಿ 48, ತದನಂತರದಲ್ಲಿ 51 52 ಹಾಗೂ 59. ಇದು ನಮ್ಮ ಆರೋಹಣ ಕ್ರಮದಲ್ಲಿ ಇರುವಂತಹ ಸೀರೀಸು. ಇದರಲ್ಲಿ 1 2 3 4 5 6 7 8 9 ಟರ್ಮ್ಸ್ಗಳಿದೆ. ಸೊ ಸುಲಭವಾಗಿ ನಾವು ಮಧ್ಯಾಂಕ ಯಾವುದು ಅಂದ್ರೆ ಮಧ್ಯದ ಒಂದು ಟರ್ಮ್ ಅನ್ನ ಮಧ್ಯಾಂಕ ಅಂತ ಹೇಳಬಹುದು. ಸೊ 35 ಅನ್ನೋದು ಸರಿಯಾದಂತಹ ಉತ್ತರ. ರೈಟ್. ಮುಂದಿನ ಪ್ರಶ್ನೆ, n ವೀಕ್ಷಣೆಗಳ ಸರಾಸರಿ x ಆಗಿರುತ್ತೆ. ಮೀನ್ ಆಫ್ n ಅಬ್ಸರ್ವೇಷನ್ಸ್ ಈಸ್ x. ಇಫ್ k ಈಸ್ ಆಡೆಡ್ ಟು ಅಬ್ಸರ್ವೇಷನ್ಸ್, ಈಚ್ ಅಬ್ಸರ್ವೇಷನ್ ಪ್ರತಿ ವೀಕ್ಷಣೆಗೆ k ಅನ್ನು ಸೇರಿಸಿದರೆ ಹೊಸ ಸರಾಸರಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಮೀನಿನ ಫಾರ್ಮುಲಾ ಏನು ಅಂತ ಕೇಳಿದರೆ ಮೀನಿನ ಫಾರ್ಮುಲಾ ಸಿಂಪಲ್, ಸಮ್ ಆಫ್ ಟರ್ಮ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಟರ್ಮ್ಸ್. ಹೌದಾ? ಸೊ ಪ್ರತಿ ಟರ್ಮಿಗೆ ಕೆ ಅನ್ನ ಸೇರಿಸಿದೆ. ಉದಾಹರಣೆಗೆ 1 2 3 4 ಅನ್ನೋದು ಒಂದು ಸೀರೀಸ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಒಂದು ಅಬ್ಸರ್ವೇಷನ್ಸ್ ಆಗಿರುತ್ತೆ. ಇದರ ಮೀನ್ ಏನು ಅಂತ ಕೇಳಿದರೆ ಇದರ ಮೀನು 1 + 2 3 3 + 3 4 4 + 4 3 + 3 6 6 + 4 10. 10 ಡಿವೈಡೆಡ್ ಬೈ ನಂಬರ್ ಆಫ್ ಟರ್ಮ್ಸ್ ಎಷ್ಟು? 4 ಆಗಿರುತ್ತೆ. ಓಕೆ, ಇದರ ಟರ್ಮು 2.5 ಅಂತ ಇಟ್ಕೊಳ್ಳಿ ಮೀನು. ಈಗ ಪ್ರತಿ ವೀಕ್ಷಣೆಗೆ 2 ಸೇರಿಸಿತಾ ಹೋಗೋಣ. ಸೊ ಹೊಸ ಸೀಕ್ವೆನ್ಸ್ ಏನಾಗುತ್ತೆ? 3 4 5 ಹಾಗೂ 6. ಇದರ ಹೊಸ ಮೀನ್ ಏನು ಅಂತ ಕೇಳಿದರೆ ಹೊಸ ಮೀನ್ ಬಂದ್ಬಿಟ್ಟು ನಮಗೆ 3 + 4 7 7 + 5 12, 12ಕ್ಕೆ 6 ಸೇರಿಸಿದರೆ 18 ಹಾಗೂ ಕೆಳಗಿನ ಟರ್ಮ್ ಸೇಮ್ ಇರುತ್ತೆ. ಯಾಕಂದ್ರೆ ಎಷ್ಟು ಟರ್ಮ್ಸ್ ಇದೆ ಅಂದ್ರೆ ಈಗಲೂ 4 ಟರ್ಮ್ ಇರುವಂತದ್ದು. ಇದರ ಸರಾಸರಿ ಏನಾಗುತ್ತೆ ನಮಗೆ? 4 4 16 4.5 ಆಗುತ್ತೆ. ಎಷ್ಟರಿಂದ ಸರಾಸರಿ ಹೆಚ್ಚಾಗಿದೆ ಅಂದರೆ 2 ಪಾಯಿಂಟ್ಸ್ ಇಂದ ಸರಾಸರಿ ಹೆಚ್ಚಾಗಿದೆ. ಯಾವುದು? ನಾವು ಆಡ್ ಮಾಡಿದ್ದನ್ನ. ಸೊ ಇದು ಎಕ್ಸ್ ಆದರೆ ನಮ್ಮ ಹೊಸ ಮೀನು x + k ಆಗಿರುತ್ತೆ. ಅಷ್ಟೇ, ಸುಲಭ, ಇನ್ನೇನು ಕನ್ಫ್ಯೂಷನ್ ಇಲ್ಲ. ರೈಟ್. ಮುಂದಿನ ಒಂದು ಪ್ರಶ್ನೆ,
200 ವೀಕ್ಷಣೆಗಳ ಸರಾಸರಿ 100 ಆಗಿದೆ. ಓಕೆ, ಸೊ ಒಂದು ಸೀರೀಸ್ ಅಲ್ಲಿ 200 ವೀಕ್ಷಣೆಗಳಿದೆ. ಆ 200 ವೀಕ್ಷಣೆಗಳ ನಮ್ಮ ಸರಾಸರಿ 100 ಆಗಿದೆ ಅಂತ ಹೇಳ್ತಾ ಇದ್ದಾರೆ. 100 ಆಗಿದ್ದ ಒಂದು ವೀಕ್ಷಣೆಯನ್ನು 300ರಿಂದ ಬದಲಾಯಿಸಿದರೆ ಫಲಿತಾಂಶದ ಸರಾಸರಿಯನ್ನು ಕಂಡುಹಿಡಿಯಿರಿ. ರಿಸಲ್ಟಿಂಗ್ ಮೀನ್ ಅನ್ನ ಕಂಡುಹಿಡಿಯಿರಿ. ಸೊ ಯಾವುದೋ ಒಂದು ಟರ್ಮ್ 100 ಆಗಿತ್ತು. ಓಕೆ, ಅದು ಇವಾಗ 300 ಆಗಿದೆ. ಓಕೆ, ಸೊ ಈ ಡಿಫರೆನ್ಸ್ ಏನಪ್ಪಾ ಅಂತ ಕೇಳಿದರೆ 200 ಡಿಫರೆನ್ಸ್. ನಮ್ಮ ಮೀನಿನ ಫಾರ್ಮುಲಾದಲ್ಲಿ ಸಮ್ ಆಫ್ ಟರ್ಮ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಟರ್ಮ್ಸ್ ಎನ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ನಮ್ಮ ಎನ್ ಚೇಂಜ್ ಆಗಿಲ್ಲ. ಆದರೆ ಸಮ್ ಆಫ್ ಟರ್ಮ್ಸ್ 200ರಿಂದ ಹೆಚ್ಚಾಗಿದೆ. 100 ಇರುವ, ಯಾಕಂದ್ರೆ ಇಲ್ಲಿ ಒಂದ್ಸತೆ 100 ಅಂತ ಆಡ್ ಮಾಡ್ತಾ ಇರೋದನ್ನ ಇಲ್ಲಿ 300 ಅಂತ ಆಡ್ ಮಾಡ್ತೀವಿ. ಸೊ ಸಮ್ ಆಫ್ ಟರ್ಮ್ಸ್ ಎಷ್ಟರಿಂದ ಹೆಚ್ಚಾಗಿದೆ ಅಂದ್ರೆ 200ರಿಂದ ಹೆಚ್ಚಾಗತ್ತೆ. ಡಿವೈಡೆಡ್ ಬೈ ಎಷ್ಟು, ಮೀನ್ ಎಷ್ಟಾಗತ್ತೆ ಅಂದ್ರೆ 200 ಡಿವೈಡೆಡ್ ಬೈ 200, ಯಾಕಂದ್ರೆ 200 ಇಂದ ಆಗಿರುವಂತದ್ದು. ಸೊ 200 ಬೈ 200 1 ಇಂದ ಸರಾಸರಿ ಹೆಚ್ಚಾಗತ್ತೆ. ಸೊ 100 ಇರುವುದು 101 ಆಗತ್ತೆ. ಹಾಗಾದ್ರೆ ಪ್ರೀವಿಯಸ್ ಪ್ರಶ್ನೆಗೂ ಈ ಪ್ರಶ್ನೆಗೂ ಡಿಫರೆನ್ಸ್ ಏನು ಅಂದ್ರೆ ಅಲ್ಲಿ ಪ್ರತಿ ಟರ್ಮಿಗೆ 200 ಆಡ್ ಮಾಡ್ತಾ ಹೋಗಿರುವಂತದ್ದು. ಪ್ರತಿ ಟರ್ಮಿಗೆ 200 ಆಡ್ ಮಾಡೋದಕ್ಕೂ ಯಾವುದೋ ಒಂದು ಟರ್ಮಿಗೆ 200 ಆಡ್ ಮಾಡುವುದಕ್ಕೂ ಬಹಳಷ್ಟು ಡಿಫರೆನ್ಸ್ ಇದೆ. ಸೊ 1 ಬೈ ಸಮ್ ಡಿವೈಡೆಡ್ ಬೈ 200 ಆಗತ್ತೆ. ರೈಟ್. ಮುಂದಿನ ಪ್ರಶ್ನೆ, ಒಂದು ತರಗತಿಯಲ್ಲಿ 10 ವಿದ್ಯಾರ್ಥಿಗಳು ಪಡೆದ ಅಂಕಗಳು ಈ ಕೆಳಗಿನಂತಿವೆ. ಅಂಕಗಳ ವ್ಯಾಪ್ತಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತದೆ. ವ್ಯಾಪ್ತಿ ಅಂದ್ರೆ ನಮಗೆ ರೇಂಜ್. ರೇಂಜ್ ಏನು? ರೇಂಜ್ಗೆ ಫಾರ್ಮುಲಾ ಹೈಯೆಸ್ಟ್ ಸ್ಕೋರ್ ಮೈನಸ್ ಲೋಯೆಸ್ಟ್ ಸ್ಕೋರ್. ಹೈಯೆಸ್ಟ್ ವ್ಯಾಲ್ಯೂ ಇನ್ ದ ಇಂಟರ್ವಲ್ ಮೈನಸ್ ದ ಲೋಯೆಸ್ಟ್ ವ್ಯಾಲ್ಯೂ ಇನ್ ದ ಇಂಟರ್ವಲ್ ನಮಗೆ ಇದು ರೇಂಜ್ ಆಗಿರುತ್ತೆ ಅಥವಾ ವ್ಯಾಪ್ತಿ ಆಗಿರುತ್ತೆ. ಸೊ ಇಲ್ಲಿ ನೋಡಬಹುದು ನಮ್ಮ ರೇಂಜಿನಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಯಾವುದು ಅಂತ ಕೇಳಿದರೆ 67 ನಮಗೆ ಕಾಣ್ತಾ ಇರುವಂತಹ ಹೈಯೆಸ್ಟ್ ವ್ಯಾಲ್ಯೂ. ಲೋಯೆಸ್ಟ್ ವ್ಯಾಲ್ಯೂ ಯಾವುದು ಅಂತ ಕೇಳಿದರೆ ನೀವು ನೋಡಬಹುದು ಇಲ್ಲಿ ಲೋಯೆಸ್ಟ್ ವ್ಯಾಲ್ಯೂ 37 ನಮಗೆ ಕಾಣ್ತಾ ಇರುವಂತಹ ಲೋಯೆಸ್ಟ್ ವ್ಯಾಲ್ಯೂ. ರೇಂಜ್ ಏನಪ್ಪಾ ಅಂತ ಕೇಳಿದರೆ 67 ಮೈನಸ್ 37 ವಿಚ್ ಇಸ್ 30. ಸೊ ಆಪ್ಷನ್ B is right answer. Okay. Right. So the number of sales made by a salesperson. ಮಾರಾಟಗಾರನೊಬ್ಬ 12 ತಿಂಗಳುಗಳಲ್ಲಿ ಮಾಡಿದ ಮಾರಾಟಗಳ ಸಂಖ್ಯೆ ಇದಾಗಿರುತ್ತೆ. ಸೊ ಇದಿಷ್ಟು ಸಂಖ್ಯೆ. ಇದರ ಮಧ್ಯಾಂಕವನ್ನು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಸುಲಭವಾದಂತಹ ಪ್ರಶ್ನೆ. ಬೇಸಿಕಲಿ ನಾವೇನ್ ಮಾಡಬೇಕು ಅಂದ್ರೆ ಫಸ್ಟ್ ಟರ್ಮ್ಸ್ ಅನ್ನ ಆರೋಹಣ ಕ್ರಮದಲ್ಲಿ ಅರೇಂಜ್ ಮಾಡ್ಕೋಬೇಕು. ಸೊ 115, ತದನಂತರದಲ್ಲಿ 120, 2 120 ಇದೆ, ಇಲ್ಲೊಂದು 120 120. ಓಕೆ, ಅದಾದ್ಮೇಲೆ 125, 130, 135 ಎರಡಿದೆ, ಇಲ್ಲೊಂದು ಮತ್ತು ಇಲ್ಲೊಂದು 135 135, 140 ಎರಡಿದೆ, ಇಲ್ಲೊಂದು ಇಲ್ಲೊಂದು. ಸೊ 2 140 ಮತ್ತು 145 ಹಾಗೂ 150. ಸೊ ಈ 12 ಟರ್ಮ್ಗಳಲ್ಲಿ ಫಸ್ಟ್ 5 ಟರ್ಮ್ಗಳು ಇಲ್ಲಿ, ಕೊನೆಯ 1 2 3 4 5 6 7 8 9 10 11. ಸೊ 150 151 ಇದೆ, 155 ಇದೆ. ಓಕೆ, ಸೊ 155 ಕೂಡ ಇದೆ. ಸೊ ಮೊದಲ 5 ಟರ್ಮ್ಗಳು ಇಲ್ಲಿ, ಕೊನೆಯ 5 ಟರ್ಮ್ಗಳು ಇಲ್ಲಿ. ಇದೆರಡನ್ನ ಬಿಟ್ಟರೆ ಈ 2 ಟರ್ಮ್ಗಳು 135 ಆಗಿರುತ್ತೆ. ಇದರ ಮೀಡಿಯನ್ನು ನಿಮಗೆ 135 ಆಗಿರುತ್ತೆ. ಇದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಬಿಕಾಸ್ 135 ಪ್ಲಸ್ 135 ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ ಮೀಡಿಯನ್ ಬರುತ್ತೆ. ರೈಟ್. ಮುಂದಿನ ಪ್ರಶ್ನೆ ಒಂದು ಫಾರ್ಮುಲಾ ರಿಲೇಟೆಡ್ ಆದಂತಹ ಪ್ರಶ್ನೆ. ಮಧ್ಯಮ ಸಮ್ಮತಿಯ ವಿಸ್ತರಣೆಯಲ್ಲಿ ಸರಾಸರಿ, ಮಧ್ಯಾಂಕ ಮತ್ತು ಮೋಡ್ ಅನ್ನು ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಮೋಡ್ ಇಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್ ಅನ್ನೋದನ್ನ ಒಂದು ಫಾರ್ಮುಲಾ. ಸೊ ಒಂದು ಸರಾಸರಿ ಯಾವುದೇ ಒಂದು ಸೀರೀಸ್ ಅಲ್ಲಿ ನೀವು ಇದನ್ನ ಅಪ್ಲೈ ಮಾಡಿ ಆನ್ಸರ್ ಅನ್ನ ತಗೊಳ್ಳಬಹುದು. ಓಕೆ,
ಒಂದು ದತ್ತಾಂಶದ ಆರೋಹಣ ಕ್ರಮದಲ್ಲಿರುವ ಸಂಖ್ಯೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ದಟ್ ಈಸ್ ಇದರ ಮಧ್ಯಾಂಕ 65 ಆಗಿದೆ ಅಂತ. ಓಕೆ, ಆಗ ಎಕ್ಸ್ ನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಶ್ನೆಯಲ್ಲಿ 10 ಟರ್ಮ್ಸ್ಗಳಿದೆ. ಮೊದಲನೆಯ 4 ಟರ್ಮು ಇದೆ, ಕೊನೆಯ 4 ಟರ್ಮು ಇದೆ. ಮಧ್ಯದ 2 ಟರ್ಮ್ಗಳು 2x ಮತ್ತು 2x+2. ಇದರ ಮಧ್ಯಾಂಕ ಏನಾಗಿರುತ್ತೆ ಅಂದ್ರೆ ಇದರ ಸರಾಸರಿ ಆಗಿರುತ್ತೆ ಅಥವಾ ಆವರೇಜ್ ಆಗಿರುತ್ತೆ. 4x+2 ಹೋಲ್ ಡಿವೈಡೆಡ್ ಬೈ 2 ಏನ್ ಹೇಳ್ತಾ ಇದ್ದಾರೆ, 65 ಅಂತ ಹೇಳ್ತಾ ಇದ್ದಾರೆ. ನಮಗೆ ಬೇಕಾಗಿರುವುದು ಎಕ್ಸಿನ ಟರ್ಮ್ ಎಷ್ಟು ಅಂತ. 4x+2 is equal to 65 into 2 130. 4x is equal to 128. ಹಾಗಾದರೆ x is equal to 128 divided by 4, which is 4 3s are 12, 4 2s are 8. Option B 32 is the right answer. ಇದರಲ್ಲಿ ನೋಡಬೇಕಾದಂತಹ ವಿಷಯ ಏನು ಅಂದ್ರೆ ಎಕ್ಸ್ ಅಲ್ಲಿ ನೀವು 52 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 into 52 104 ಆಗ್ಬಿಡುತ್ತೆ. ಆಗ ಇದು ಸೀರೀಸಿನ ಹೊರಗಡೆ ಹೋಗ್ಬಿಡುತ್ತೆ ಆಲ್ರೆಡಿ, ಯಾಕಂದ್ರೆ ಇದು ಅಸೆಂಡಿಂಗ್ ಆರ್ಡರ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ 52 ಆಗಕ್ಕಾಗಲ್ಲ, 62 ಆಗೋದಕ್ಕೆ ಆಗೋದಿಲ್ಲ. 42 ಟ್ರೈ ಮಾಡಿದ್ರೆ ನೀವು 2 into 42 84 ಆಗ್ಬಿಡುತ್ತೆ. ಅದು ಆಲ್ರೆಡಿ ಈ ಟರ್ಮ್ಗಿಂತ ಹೈಯರ್ ಆಗಿದೆ. ಸೊ ಆ ಆಪ್ಷನ್ ಅನ್ನು ನೀವು ಕ್ಯಾನ್ಸಲ್ ಮಾಡಬಹುದು. ಈ ರೀತಿಯಾಗಿ ಟ್ರಿಕ್ಸ್ ಅನ್ನ ಯೂಸ್ ಮಾಡಿ ನೀವು ಸೊಲ್ಯೂಷನ್ ಅನ್ನು ಕಂಡುಹಿಡಿಯಬಹುದು. ರೈಟ್, ಇದರೊಂದಿಗೆ ಸ್ಟ್ಯಾಟಿಸ್ಟಿಕ್ಸ್ ರಿಲೇಟೆಡ್ ಅಂತಹ ಕೆಲವು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದೀವಿ. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.